ಹಾಸನದ ಸಕಲೇಶಪುರದಲ್ಲಿ ಮತ್ತೆ ಭೂಕುಸಿತ ಆಗಿ ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿತ್ತು. ವಾರದ ಹಿಂದಷ್ಟೇ ಗುಡ್ಡ ಕುಸಿದು 3 ದಿನದ ಹಿಂದೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಇದೀಗ ಮತ್ತೆ ಗುಡ್ಡ ಕುಸಿತದಿಂದಾಗಿ ಕಾರವಾರ ಎಕ್ಸ್‌ಪ್ರೆಸ್ ರೈಲು ಬಾಳುಪೇಟೆ ಬಳಿ ಕೆಲ ಗಂಟೆಗಳ ಕಾಲ ನಿಂತಿತ್ತು. ಇದರಿಂದ ಪ್ರಯಾಣಿಕರು ಪರದಾಡಬೇಕಾಯಿತು. ಕೆಲ ಹೊತ್ತಿನ ಬಳಿಕ ಮಣ್ಣು ತೆರವು ಮಾಡಿದ ರೈಲ್ವೆ ಸಿಬ್ಬಂದಿ ಸಂಚಾರಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಶಿರೂರು ಗುಡ್ಡ ಕುಸಿದು ಕೊಚ್ಚಿ ಹೋದ ಲಾರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಗಂಗಾವಳಿ ನದಿಯಲ್ಲಿ ಪತ್ತೆಯಾಗಿದ್ದ ಕಬ್ಬಿಣದ 2 ವಸ್ತುಗಳು ಮೇಲಕ್ಕೆತ್ತುವಂತ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಕಬ್ಬಿಣದ ಮೇಲೆ ಮರ ಬಿದ್ದಿದ್ದು ಮರದ ತೆರವಿಗೆ ಜಿಲ್ಲಾಡಳಿತ ಮುಂದಾಗಿದೆ. ಕಾಳಿ ನದಿಯಲ್ಲಿ ಲಾರಿ ಮೇಲಕ್ಕೆತ್ತಿದ ರೀತಿಯಲ್ಲೇ ಗಂಗಾವಳಿ ನದಿಯಲ್ಲೂ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕಾರವಾರದ ಕಾಳಿ ನದಿಯ ಹೊಸ ಸೇತುವೆ ಕೂಡ ಸೇಫ್ ಅಲ್ಲ ಅಂತ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ. ಹೊಸ ಸೇತುವೆ ಸೇಫ್ ಅಲ್ಲ ಅಂತ ಈ ಹಿಂದೆ ಪ್ರತಿಭಟಿಸಿದ್ದೆ, ಆದರೆ ರಾಜಕೀಯ ತಿರುವು ಪಡೆದುಕೊಂಡಿದ್ದಕ್ಕೆ ಪ್ರತಿಭಟನೆ ನಿಲ್ಲಿಸಿದ್ದೆ. ಈಗ ಆ ಸೇತುವೆಯ ಬಿರುಕು ಬಿಟ್ಟಿರುವಂತಹ ಫೋಟೋ ಹರಿದಾಡ್ತಾ ಇದೆ. ಸಂಬಂಧಪಟ್ಟಂತವರು ಆದಷ್ಟು ಬೇಗ ಮುನ್ನೆಚ್ಚರಿಕೆ ವಹಿಸಬೇಕು ಅಂತಾನು ಸತೀಶ್ ಸೈಲ್ ಒತ್ತಾಯಿಸಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಸಂಸದರಿಗೆ ಕೊಟ್ಟಿದ್ದಂತ ಕಚೇರಿಯನ್ನ ವಾಪಸ್ ಪಡೆಯಲಾಗಿದೆ. ಹಳೆಯ ಐಬಿಯನ್ನ ಕಚೇರಿ ಉಪಯೋಗಕ್ಕೆ ಬಳಸಿಕೊಳ್ಳೋದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿತ್ತು. ಇದರ ಉದ್ಘಾಟನೆ ಆಗಸ್ಟ್ 18ಕ್ಕೆ ಫಿಕ್ಸ್ ಆಗಿತ್ತು. ಐಬಿಯ 4 ಕೊಠಡಿಗಳನ್ನು ವಿ ಸೋಮಣ್ಣ ಉನ್ನತೀಕರಣ ಮಾಡಿದ್ರು. ಆದರೆ ಉದ್ಘಾಟನೆಗೂ ಮೊದಲೇ ಕಚೇರಿಯನ್ನ ವಾಪಸ್ ಪಡೆಯಲಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂತ ಅಂದ್ರೆ ಇಸ್ರೋ ಮತ್ತೊಂದು ಮೈಲುಗಲ್ಲು ಸಾಧಿಸಿದೆ. ಇಸ್ರೋದ ಭೂ ವೀಕ್ಷಣಾ EOS-8 ಸಣ್ಣ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇವತ್ತು ಬೆಳಗ್ಗೆ 9:17 ರಾಕೆಟ್ ಉಡಾವಣೆ ಮಾಡಲಾಯಿತು. ಈ ಉಪಗ್ರಹ ಭೂ ವೀಕ್ಷಣೆ, ವಿಪತ್ತು ಮೇಲ್ವಿಚಾರಣೆ, ಪರಿಸರ ಹಾನಿ, ಬೆಂಕಿ ಪತ್ತೆ, ಜ್ವಾಲಾಮುಖಿಯಂತಹ ಘಟನೆಯನ್ನ ಪತ್ತೆ ಹಚ್ಚೋದಕ್ಕೆ ಸಹಕಾರಿಯಾಗಲಿದೆ.